ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 10th LBA ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರುವ ಅಧ್ಯಾಯ 6 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಈ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ನೋಡಿ, ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ನೋಡಿ, ಮೊದಲ ಪ್ರಶ್ನೆ, 1857ರ ದಂಗೆಗೆ ತಕ್ಷಣದ ಕಾರಣ. ಸರಿಯಾದ ಉತ್ತರ ಆಪ್ಷನ್ ಸಿ, ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ. ಕ್ವಶನ್ ನಂಬರ್ 2, ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ನಾಯಕ. ಸರಿಯಾದ ಉತ್ತರ ಆಪ್ಷನ್ ಸಿ, ನಾನಾ ಸಾಹೇಬ್. ನೆಕ್ಸ್ಟ್ ನೋಡಿ, ಮೂರನೇ ಪ್ರಶ್ನೆ, ಇವುಗಳಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಒಂದು ಕಾರಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ. ಇನ್ನು ಪ್ರಶ್ನೆ 4, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ಸಿಪಾಯಿಗಳು ಜನರ ವಿಶ್ವಾಸ ಕಳೆದುಕೊಳ್ಳಲು ಕಾರಣ. ಉತ್ತರ ಆಪ್ಷನ್ ಡಿ, ಸೈನಿಕರ ಲೂಟಿ ಮತ್ತು ದರೋಡೆಗಳು. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 5, 1857ರ ಹೋರಾಟವನ್ನು ಭಾರತೀಯ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ. ಉತ್ತರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. 6ನೇ ಪ್ರಶ್ನೆ, 1857ರ ಹೋರಾಟದ ಸಮಯದಲ್ಲಿ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದ ಸೈನಿಕ ಯಾರು. ಉತ್ತರ ಮಂಗಲ್ ಪಾಂಡೆ. ನೆಕ್ಸ್ಟ್ ನೋಡಿ, ಪ್ರಶ್ನೆ 7, ಝಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ವಶಪಡಿಸಿಕೊಂಡ ಸ್ಥಳ ಯಾವುದು. ಉತ್ತರ ಗ್ವಾಲಿಯರ್. 8ನೇ ಪ್ರಶ್ನೆ, 1857ರಲ್ಲಿ ಭಾರತದಲ್ಲಿ ಬ್ರಿಟನ್ ರಾಣಿಯು ಹೊರಡಿಸಿದ ಘೋಷಣೆಯನ್ನು ಏನೆಂದು ಕರೆಯಲಾಗಿದೆ. ಉತ್ತರ ಭಾರತೀಯ ಮಹಾಸನ್ನದು, ಮ್ಯಾಗ್ನಾ ಕಾರ್ಟ ಎಂದು ಕರೆಯಲಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ, 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೀಜಾಂಕುರವಾದ ಘಟನೆ ಯಾವುದು. ಬೀಜಾಂಕುರವಾದ ಘಟನೆ ಯಾವುದು. ಉತ್ತರ ಮೀರತ್ನಲ್ಲಿ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದ ಘಟನೆ. ಇದು 1857ರ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೀಜಾಂಕುರವಾದ ಘಟನೆ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಪ್ರಶ್ನೆ 10, 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳ್ಯಾವುವು. ನೋಡಿ, ಈ ಪ್ರಶ್ನೆ ಏಪ್ರಿಲ್ 2023ರ ಎಕ್ಸಾಮ್ನಲ್ಲಿ ಬಂದಿದೆ. ಉತ್ತರ ನೋಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಜಾರಿ, ಸತಾರ್, ಜೈಪುರ, ಝಾನ್ಸಿ, ಉದಯಪುರ ಸಂಸ್ಥಾನಗಳು ಬ್ರಿಟಿಷರ ವಶವಾದವು, ಮೊಘಲ ಚಕ್ರವರ್ತಿ ಔದ್ ನವಾಬರ ಪದಚ್ಯುತಿ, ತಂಜಾವೂರು ಕರ್ನಾಟಿಕ್ ನವಾಬರ ರಾಜ್ಯ ಪದವಿ ರದ್ದು, ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಇದಿಷ್ಟು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳು. ನೆಕ್ಸ್ಟ್ ನೋಡಿ, 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳಾವುವು. ನೋಡಿ, ಈ ಪ್ರಶ್ನೆ ಸೆಪ್ಟೆಂಬರ್ 2020 ಏಪ್ರಿಲ್ 2023ರ ಎಕ್ಸಾಮ್ನಲ್ಲಿ ಈಗಾಗಲೇ ಬಂದಿದೆ. ಇನ್ನು ಆನ್ಸರ್ ನೋಡಿ,
ಆರ್ಥಿಕ ಕಾರಣಗಳು ಯಾವಪ್ಪ ಅಂದ್ರೆ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು. ಗೃಹ ಕೈಗಾರಿಕೆಗಳು ನಷ್ಟ ಅನುಭವಿಸಿ ಶಿಥಿಲಗೊಂಡವು. ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕವನ್ನು ಹೇರಿದರು. ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದನು. ಕೃಷಿಕರು ಆರ್ಥಿಕ ಕಷ್ಟದ ಅನುಭವಿಸಿದರು. ಇನಾಮ್ ಆಯೋಗದ ಮೂಲಕ ಇನಾಮ್ ಭೂಮಿ ಹಿಂಪಡೆಯಲಾಯಿತು. ನೆಕ್ಸ್ಟ್ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಡಳಿತಾತ್ಮಕ ಕಾರಣಗಳಾವವು? ಉತ್ತರ: ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು ಜಾರಿ, ಕಾನೂನಿನಲ್ಲಿ ಪಕ್ಷಪಾತವಿತ್ತು, ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳಿದ್ದವು, ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಗಿತ್ತು, ನ್ಯಾಯಾಧೀಶರಿಂದ ಇಂಗ್ಲಿಷರ ಪರವಾಗಿ ನ್ಯಾಯದಾನ, ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ. ಇದಿಷ್ಟು ಆಡಳಿತಾತ್ಮಕ ಕಾರಣಗಳು. ನೆಕ್ಸ್ಟ್ ಪ್ರಶ್ನೆ 13. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಕಾರಣಗಳು ಯಾವುವು? ನೋಡಿ. ಉತ್ತರ: ಭಾರತೀಯ ಸಿಪಾಯಿಗಳು ಸ್ಥಿತಿ ಶೋಚನೀಯವಾಗಿತ್ತು. ಇನ್ನು ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು. ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ. ಈ ಎಲ್ಲ ಸೈನಿಕ ಕಾರಣಗಳು. ನೆಕ್ಸ್ಟ್ ನೋಡಿ. ಈ ಪ್ರತಿಯೊಂದು ಪ್ರಶ್ನೆಗೂ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. 14ನೇ ಪ್ರಶ್ನೆ. 1857ರ ದಂಗೆಗೆ ವಿಫಲತೆಗೆ ಕಾರಣಗಳೇನು? ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು, ಸ್ಪಷ್ಟೀಕರಿಸಿ. ನೋಡಿ, ಈ ಪ್ರಶ್ನೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಜೂನ್ 2020, ಜೂನ್ 2022, ಜೂನ್ 2022, ಏಪ್ರಿಲ್ 2024, ಜೂನ್ 2024, ಆಗಸ್ಟ್ 2024, ಏಪ್ರಿಲ್ 2025, ಜೂನ್ 2025. ಆಲ್ಮೋಸ್ಟ್ ಇದು ಎಲ್ಲ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದಿರತಕ್ಕಂಥದ್ದು. ಅದಕ್ಕಾಗಿ ನೀವು ಇದನ್ನು ಸರಿಯಾಗಿ ಓದ್ಕೋಬೇಕು. ನೋಡಿ, ಹಾಗಿದ್ರೆ ಉತ್ತರ 1857 ದಂಗೆಯ ವಿಫಲತೆಗೆ ಕಾರಣಗಳು. ಉತ್ತರ: ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ರಾಜರು ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿಗಾಗಿ ಈ ಹೋರಾಟ ನಡೆದಿತ್ತು. ಇನ್ನು ಯೋಜಿತ ಹೋರಾಟವಾಗಿರಲಿಲ್ಲ. ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ, ಸೂಕ್ತ ಮಾರ್ಗದರ್ಶನವಿರಲಿಲ್ಲ, ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು, ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ, ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು. ಇನ್ನು ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡರು. ಇದಿಷ್ಟು 1857ರ ದಂಗೆಯ ವಿಫಲತೆಗೆ ಕಾರಣಗಳು. ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ. 1857ರ ದಂಗೆಯ ಪರಿಣಾಮಗಳ್ಯಾವುವು? ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು? ಅಥವಾ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ರಿಟಿಷ್ ಆಡಳಿತ ಮತ್ತು ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತು, ಸ್ಪಷ್ಟೀಕರಿಸಿ. ಈ ಪ್ರಶ್ನೆನ 2023 ಏಪ್ರಿಲ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಉತ್ತರ ನೋಡಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು. ಭಾರತವು ಬ್ರಿಟಿಷ್ ರಾಣಿಯ ಆಡಳಿತಕ್ಕೆ ಒಳಪಟ್ಟಿತು. ಭಾರತದ ವ್ಯವಹಾರವನ್ನು ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. 1858ರಲ್ಲಿ ಬ್ರಿಟನ್ ರಾಣಿ ಘೋಷಣೆ ಹೊರಡಿಸಿದರು. ಭಾರತೀಯರ ಪ್ರೀತಿ, ಬೆಂಬಲ, ವಿಶ್ವಾಸವಿಲ್ಲದಿದ್ದರೆ ಶಾಂತಿಯಿಂದ ಆಳಲು ಸಾಧ್ಯವಿಲ್ಲವೆಂದು ಅರಿತರು.
ಇನ್ನು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು. ಇದಿಷ್ಟು 1857ರ ದಂಗೆಯ ಪರಿಣಾಮಗಳು. ನೆಕ್ಸ್ಟ್ ನೋಡಿ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ವಿವರಿಸಿ. ನೋಡಿ, ಈಗಾಗಲೇ ಈ ಕ್ವಶನ್ 2 ಅಂಕದ ಪ್ರಶ್ನೆಗಳಲ್ಲಿ ಆರ್ಥಿಕ ಕಾರಣಗಳನ್ನು ಒಂದು ಸಾರಿ ಕೇಳಿದರು, ಇನ್ನೊಂದು ಕ್ವಶನಲ್ಲಿ ಸೈನಿಕ ಕಾರಣಗಳನ್ನು ಕೇಳಿದರು. ನೋಡಿ, ಮೊದಲನೇದಾಗಿ ಆರ್ಥಿಕ ಕಾರಣಗಳು. ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು. ಗೃಹ ಕೈಗಾರಿಕೆಗಳು ನಷ್ಟ ಅನುಭವಿಸಿ ಶಿಥಿಲಗೊಂಡವು. ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕವನ್ನು ಹೇರಿದರು. ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದನು. ಕೃಷಿಕರು ಆರ್ಥಿಕ ಸಂಕಷ್ಟ ಅನುಭವಿಸಿದರು. ಇನಾಮ್ ಆಯೋಗದ ಮೂಲಕ ಇನಾಮ್ ಭೂಮಿ ಹಿಂಪಡೆಯಲಾಯಿತು. ಇದಿಷ್ಟು ಆರ್ಥಿಕ ಕಾರಣಗಳು. ನೆಕ್ಸ್ಟ್ ನೋಡಿ, ಸೈನಿಕ ಕಾರಣಗಳು. ಭಾರತೀಯ ಸಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು. ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಇನ್ನು ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು. ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ. ಇವೆಲ್ಲವೂ ದಂಗೆಗೆ ಸೈನಿಕ ಕಾರಣಗಳು. ಇನ್ನು ನೆಕ್ಸ್ಟ್ ನೋಡಿ, 17ನೇ ಪ್ರಶ್ನೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳನ್ನು ವಿವರಿಸಿ. ನೋಡಿ, ಮೊದಲನೇದಾಗಿ ರಾಜಕೀಯ ಕಾರಣಗಳು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಜಾರಿ. ಸತಾರ್, ಜೈಪುರ್, ಝಾನ್ಸಿ, ಉದಯಪುರ್ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಮೊಘಲ ಚಕ್ರವರ್ತಿ ಔಧ್ನ ನವಾಬರ ಪದಚ್ಯುತಿ. ತಂಜಾವೂರು ಕರ್ನಾಟಿಕ್ ನವಾಬರ ರಾಜ ಪದವಿ ರದ್ದು. ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ನೆಕ್ಸ್ಟ್, ಆಡಳಿತಾತ್ಮಕ ಕಾರಣಗಳು. ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು ಜಾರಿ. ಕಾನೂನಿನಲ್ಲಿ ಪಕ್ಷಪಾತವಿತ್ತು. ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳಿದ್ದವು. ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು. ನ್ಯಾಯಾಧೀಶರಿಂದ ಇಂಗ್ಲಿಷರ ಪರವಾಗಿ ನ್ಯಾಯದಾನ. ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ. ಇದಿಷ್ಟು ಆಡಳಿತಾತ್ಮಕ ಕಾರಣಗಳು. ಇಲ್ಲಿಗೆ ಇತಿಹಾಸ ವಿಭಾಗದ ಅಧ್ಯಾಯ 6 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳು ಮುಗಿತು. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.